ಜೂಜಾಟ ನಾನು ನೋಡ್ದಂಗೆ, ನಾನು ಚಿಕ್ಕವನಿದ್ದಾಗ ಅದನ್ನು ತುಂಬ ಕಡಿಮೆ ಜನ ಆಡ್ತಿದ್ರು. ಅದು ಗೊತ್ತು ಎಲ್ರಿಗೂ ತಪ್ಪು ಅಂತ ಹೇಳಿ. ಅದಕ್ಕೆ ಎಲ್ಲೋ ಒಂದು ಊರು ಹೊರಗಡೆ ಹೋಗಿ ಅಥವಾ ಎಲ್ಲೋ ಒಂದು 4 ಗೋಡೆ ಮಧ್ಯೆ ಅದನ್ನ ಆಟ ಆಡ್ತಿದ್ರು. ಇದು ತಪ್ಪು ಅಂತ ಗೊತ್ತಿದ್ರೂ ವ್ಯಕ್ತಿ ಯಾಕೆ ಮತ್ತು ಜೂಜಾಡಕ್ಕೆ ಹೋಗ್ತಾನೆ ಅಂತಂದ್ರೆ, ಒಂದು ಹೇಳಬೇಕು ಅಂತಂದ್ರೆ ಅದರಲ್ಲಿ ಜಾಸ್ತಿ ಮೈ ಬಗ್ಸಿ ಕೆಲಸ ಮಾಡೋ ಹಾಗೆ ಇಲ್ಲ, ಕಷ್ಟಪಡೋ ಹಾಗಿಲ್ಲ. ಇವಾಗ ನೋಡಿ, ಒಂದು 10 ರೂಪಾಯಿ ಒಬ್ಬ ವ್ಯಕ್ತಿ ಇನ್ವೆಸ್ಟ್ ಮಾಡಿದ ಅಂದ್ರೆ ಅದಕ್ಕೆ 90 ರೂಪಾಯಿ ಸಿಗುತ್ತೆ ಅಂತಂದ್ರೆ ಯಾರು ಆಡೋಕೆ ಹೋಗೋದಿಲ್ಲ ಹೇಳಿ? ಹೋಗ್ತಾರೆ. ಹಾಗಾಗಿ ಅದೇನಂದ್ರೆ ವ್ಯಕ್ತಿಯಲ್ಲಿ ಒಂದು ಆಸೆಯನ್ನು ಹುಟ್ಟಿಸುತ್ತೆ ಅದು. ಹಾಗಾಗಿನೇ ತುಂಬಾ ಜನ ಜೂಜಾಡಕ್ಕೆ ಹೋಗ್ತಾರೆ. ಬಿಡಿ, ಅವಾಗೆಲ್ಲ ಯಾವಾಗೋ ಒಂದು ಹಬ್ಬಕ್ಕೊಂದ್ಸಲ ಯಾವಾಗೋ ಒಂದ್ಸಲ ಜೂಜಾಡ್ತಿದ್ರು. ಆದ್ರೆ ಇವಾಗ ಮನೇಲಿ ಜೂಜಾಡ್ತಾರೆ. ಯಾಕಂದ್ರೆ ನೋಡಿ, ಮೊಬೈಲಲ್ಲಿ ಸಿಕ್ಕಾಪಟ್ಟೆ ಆ್ಯಪ್ಸ್ಗಳು ಬಂದ್ಬಿಟ್ಟಿದ್ದಾವೆ. ಈ ರಮ್ಮಿ ಅಂತೆ, ಅದಂತೆ ಇದಂತೆ ಮತ್ತೊಂದಂತೆ ಸಿಕ್ಕಾಪಟ್ಟೆ ಬಂದ್ಬಿಟ್ಟಿದ್ದಾವೆ. ನೋಡಿ, ನಮಗೆ ಒಂದು ಗೊತ್ತಿರಬೇಕು, ಮೋಸ ಮಾಡುವವರ ಮೊದಲನೇ ಆಯುಧ ಅಂತಂದ್ರೆ ಆಸೆಗಳನ್ನ ಹುಟ್ಟಿಸೋದು. ಈ ಒಂದು ಆನ್ಲೈನ್ ಗೇಮ್ ಅಂತ ಏನು ಇದಾವಲ್ಲ, ಜೂಜಾಟ, ಇವು ಮೊದಲು ಮಾಡೋದೇ ಅದೇ ಕೆಲಸ. ನೋಡಿ, ಬೋನಸ್ ಅಂತ ಹೇಳಿಕೊಡ್ತಾರೆ, ಬೋನಸ್ ಪಾಯಿಂಟು ಅಮೌಂಟ್ ಅಂತ ಹೇಳಿಕೊಡ್ತಾರೆ. ಆವಾಗ ವ್ಯಕ್ತಿ ಸ್ವಲ್ಪ ಯೋಚನೆ ಮಾಡ್ತಾನೆ, ನಮ್ಗೆ ಯಾರು ಸುಮ್ಮನೆ ಹಾಗೆ ದುಡ್ಡು ಕೊಡೋದಿಲ್ಲಲ್ವಾ, ಇವ್ರು ಕೊಡ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ನಾನು ಇದರಲ್ಲಿ ಲಾಭ ತಗೋಬಹುದು ಅಂತ ಹೇಳಿ ಆಡೋಕೆ ಮುಂದಾಗ್ತಾನೆ. ಇವ್ರು ಇನ್ನೊಂದು ಟ್ರಿಕ್ಸ್ ಏನಂದರೆ, ಜಾಸ್ತಿ ಆ್ಯಡ್ಗಳು ಬಿಡ್ತಾರೆ. ಅವು ಹೇಗಿರ್ತವೆ ಅಂದರೆ, ಯಾರೋ ಒಬ್ಬ ಹಳ್ಳಿಯಲ್ಲಿರೋ ವ್ಯಕ್ತಿಗಳ ಕೈಯಲ್ಲಿ ಇವರು ಹೇಳಿಸ್ತಾರೆ, ನಾನು ಅಷ್ಟು ಲಕ್ಷ ಇದರಲ್ಲಿ ಸಂಪಾದನೆ ಮಾಡಿದೆ, ಅಷ್ಟು ಕೋಟಿ ನಾನು ಇದರಲ್ಲಿ ಗೆದ್ದಿದ್ದೀನಿ ಅಂತ ಹೇಳಿ. ಇವಾಗ ಒಬ್ಬ ಬಡವ ವ್ಯಕ್ತಿ ಆ ಒಂದು ವಿಡಿಯೋ ನೋಡಿದ ಅಂದರೆ, ಹೌದಲ್ವಾ, ನಾನು ಇದೇ ರೀತಿಯಲ್ಲಿ ಸಂಪಾದನೆ ಮಾಡ್ಬೋದಲ್ವಾ, ಇದರಲ್ಲಿ ನಿಜವಾಗ್ಲೂ ಲಾಭ ಇರ್ಬೋದು ಅಂತ ಹೇಳಿ ಆಡೋಕೆ ಮುಂದಾಗ್ತಾನೆ. ನೋಡಿ, ನಮಗೆ ಜೂಜಾಡೋದು ತಪ್ಪು ಅಂತ ಹೇಳ್ತೀವಿ. ಯಾಕೆ ಹೇಳ್ತೀವಿ ಅಂತಂದ್ರೆ, ಅದರಿಂದ ವ್ಯಕ್ತಿ ತುಂಬಾ ಲಾಸ್ ಮಾಡ್ಕೊತಾನೆ, ಬೀದಿಗೆ ಬೀಳ್ತಾನೆ ಅಂತ ಹೇಳಿ. ನಾವು ಇನ್ನೊಂದು ಆ್ಯಂಗಲಲ್ಲಿ ಯೋಚನೆ ಮಾಡಿ ನೋಡಿದರೆ, ಒಬ್ಬ ವ್ಯಕ್ತಿ ಇವಾಗ ಗೆದ್ದಿರ್ತಾನೆ ಅಂತ ಅನ್ಕೊಳ್ಳಿ, ಆ ವ್ಯಕ್ತಿಗೆ ದುಡ್ಡು ಹೇಗೆ ಬರುತ್ತೆ, ಎಲ್ಲಿಂದ ಬರುತ್ತೆ? ಹಾಗಾಗಿ ಸ್ನೇಹಿತರೆ ನೋಡಿ, ಇದರಲ್ಲಿ ಇವಾಗ ಆನ್ಲೈನ್ ಗೇಮಲ್ಲಿ ತುಂಬ ಜನ ಆಡ್ತಾ ಇರ್ತಾರೆ. ಅದರಲ್ಲಿ ಎಲ್ಲರೂ ಗೆಲ್ಲೋಕ್ಕಾಗೋದಿಲ್ಲ, ಯಾರೋ ಒಬ್ಬ ಗೆದ್ದಿರ್ತಾನೆ. ಅವನಿಗೆ ದುಡ್ಡು ಯಾವ ರೀತಿ ಬರುತ್ತೆ? ಏನದು ಯಾವುದೋ ಒಂದು ಕಂಪ್ನಿ ತುಂಬ ಕಷ್ಟಪಟ್ಟು ಇವನಿಗೆ ತಂದು ಕೊಡುತ್ತಾ? ಇಲ್ಲ. ಯಾರ್ಯಾರು ಆಟ ಆಡ್ತಾ ಇರ್ತಾರಲ್ವ, ಅವ್ರವ್ರೇ ದುಡ್ಡು, ಸೋತಿರೋ ದುಡ್ಡನ್ನೇ ಇವರಿಗೆ ಗೆದ್ದಿರೋರಿಗೆ ಇವರು ಕೊಡ್ತಾರೆ. ಅವನ ಪಾಪ ಎಲ್ಲೋ ಒಂದು ಕಡೆಗೆ ಕಷ್ಟ ಬಿದ್ದು ಹೆಂಗೋ ಸ್ವಲ್ಪ ದುಡ್ಡು ಸಂಪಾದನೆ ಮಾಡಿ ಇದರಲ್ಲಿ ಆಡೋಕೆ ಬಂದಿರ್ತಾನೆ. ಇವನು ಸೋತ ಅಂದರೆ ಅವನು ತುಂಬ ದುಃಖ ಪಡ್ತಾನೆ. ಅಯ್ಯೋ, ನಾನು ಆಡಬಾರ್ದಿತ್ತು, ಅದೇ ದುಡ್ಡು ಇದ್ದಿದ್ರೆ ನಾನು ಏನಕ್ಕಾದ್ರೂ ಸ್ವಲ್ಪ ಯೂಸ್ ಮಾಡ್ಬೋದಿತ್ತು, ಮನೆಗೂ ಅದಕ್ಕೂ ಇದಕ್ಕೂ ಅಂತೇಳಿ ಆಡಬಾರ್ದಿತ್ತು ಅಂತೇಳಿ ಸಿಕ್ಕಾಪಟ್ಟೆ ಬೇಜಾರಾಗ್ತಾನೆ. ಇಲ್ಲಿ ಒಬ್ಬ ತುಂಬಾ ಖುಷಿ ಆಗ್ತಾನೆ. ನೋಡಿ, ಒಬ್ಬರನ್ನ ದುಃಖಕ್ಕೆ ತಳ್ಳಿ ನಾವು ಅದರಿಂದ ಲಾಭ ತಗೊಳ್ಳೋದಿದೆಯಲ್ಲ, ನಿಜವಾಗ್ಲೂ ಅದು ನಮಗೆ ಸರಿ ಅನ್ಸುತ್ತಾ? ಸ್ವಲ್ಪ ಯೋಚನೆ ಮಾಡಬೇಕು ಸ್ನೇಹಿತರೆ. ಮತ್ತೆ ಇನ್ನೊಂದೇನು ಅಂತಂದ್ರೆ, ಇದರಲ್ಲಿ ಗ್ಯಾರಂಟಿ ಇರೋದಿಲ್ಲ. ನಾವೇನಾದ್ರು ದುಡ್ಡು ಹಾಕಿದ್ವಿ ಅಂದರೆ ಇದರಲ್ಲಿ ಗ್ಯಾರಂಟಿ ಇರೋದಿಲ್ಲ ಬರುತ್ತೋ ಇಲ್ವೋ ಅಂತ ಹೇಳಿ. ನೋಡಿ, ನಾವು ಯಾವ್ದಾದ್ರು ಒಂದು ಕೆಲಸಕ್ಕೆ ಹೋದ್ವಿ ಅಂದರೆ ನಮಗೆ ಪಕ್ಕ 100% ನಮಗೆ ಗೊತ್ತಿರುತ್ತೆ, ಹೌದು ಈ ದುಡ್ಡು ನಮಗೆ ಬಂದೇ ಬರುತ್ತೆ ಅಂತ ಹೇಳಿ. ಆದರೆ ಜೂಜಾಟದಲ್ಲಿ ಆ ಥರ ಇಲ್ಲ. ಹಾಗಾಗಿ ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ ಅಂದರೆ ನಾವು ಅದನ್ನು ಯಾಕೆ ಆಡಬೇಕು? ನೋಡಿ, ನಾವು ಎಲ್ಲೋ ಒಂದು ಕಡೆ ಕಷ್ಟಪಟ್ಟು ದುಡ್ಡು ಸಂಪಾದನೆ ಮಾಡ್ತಾ ಇದ್ದೀವಿ ಅಂದರೆ ನಮಗೆ ಅದರ ಒಂದು ವ್ಯಾಲ್ಯೂ ಗೊತ್ತಾಗುತ್ತೆ. ಅದನ್ನು ಜೋಪಾನವಾಗಿ ಉಪಯೋಗಿಸ್ತೀವಿ, ದುಡ್ಡಿಗೆ ಒಂದು ರೆಸ್ಪೆಕ್ಟ್ ಕೊಡ್ತೀವಿ. ಅದು ಹಾಗೆ ಬಂತು, ನಾವೇನು ಕಷ್ಟಪಟ್ಟಿಲ್ಲ, ಅದು ಹಾಗೆ ಬಂತು ಅಂತಂದರೆ ಅದನ್ನು ಏನೇನಕ್ಕೋ ಯೂಸ್ ಮಾಡೋಕ್ಕೆ ಶುರು ಮಾಡ್ತೀವಿ. ಆಗ ನಾವು ತುಂಬ ತಪ್ಪು ದಾರಿಗಳನ್ನು ತುಳಿಯೋ ಒಂದು ಚಾನ್ಸಸ್ ಇರುತ್ತೆ. ಹಾಗೆ ನೋಡಿ, ಕಷ್ಟಪಟ್ಟು ನಾವು ದುಡ್ಡು ಸಂಪಾದನೆ ಮಾಡೋದ್ರಿಂದ ನೋಡಿ ನಮ್ಮ ಒಂದು ಬ್ರೈನಿಗೂ ಎಕ್ಸಸೈಸ್ ಆಗುತ್ತೆ, ನಮ್ಮ ಒಂದು ಬಾಡಿಗೂ ಕೂಡ ಎಕ್ಸಸೈಸ್ ಆಗುತ್ತೆ. ಇದರಿಂದ ನಮಗೆ ಸ್ವಲ್ಪ ಆಯಸ್ಸು ಜಾಸ್ತಿ ಆಗುತ್ತೆ, ವ್ಯಕ್ತಿ ತುಂಬ ದಿವಸ ಬದುಕಬಹುದು. ಇದು ನೇಚರ್ ಇರೋದೇ ಹಾಗೆ, ವ್ಯಕ್ತಿ ಕಷ್ಟಪಟ್ಟೆ ಅವನು ದುಡಿದು ಜೀವನ ನಡೆಸಬೇಕು ಅಂತ ಹೇಳಿ. ಹೀಗಿದ್ದಾಗ ನಾವು ಇದ್ರ ಒಂದು ವಿರುದ್ಧ ಹೋಗಿ ನಾವು ಜೀವನ ಮಾಡ್ತೀವಿ ಅಂದರೆ ನಮ್ಮನ್ನು ನಾವೇ ಹಾಳು ಮಾಡ್ಕೊಂಡಂಗೆ. ಹಾಗಾಗಿ ಸ್ನೇಹಿತರೆ, ಜೂಜಾಟ ಆಡೋಕ್ಕಿಂತ ಮುಂಚೆ ಒಂದು ಸಲ ಯೋಚನೆ ಮಾಡಿ. ಜೂಜಾಟದಲ್ಲಿ ಏನಿಲ್ಲ, ಅಲ್ಲಿ ಒಬ್ಬನು ಅಳ್ತಾ ಇದ್ರೆ, ದುಃಖದಲ್ಲಿದ್ದರೆ ಇಲ್ಲೊಬ್ಬನು ತುಂಬ ಖುಷಿಯಿಂದ ಇರ್ತಾನೆ.
ಒಬ್ಬರಿಗೆ ನೋವು ಕೊಟ್ಟು ನಾವು ಅದರಿಂದ ಲಾಭ ಗಳಿಸೋದ್ರಿಂದ ಏನಿದೆ ಹೇಳಿ?